ಗೈಸ್ ನಾನು ಅಂಗಡಿ ಇಟ್ಟಿದ್ದೇನೆ ಇಷ್ಟೊಂದು ಜನ ಬರ್ತಾರೆ ಅಂತ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ದಿಸ್ ಇಸ್ ಅಶ್ವಿನ್. ಮತ್ತೆ ಇವತ್ತು ಏನಪ್ಪಾ ಟಾಪಿಕ್ ಅಂತಂದ್ರೆ ಫ್ರೂಟ್ಸ್ ಬಿಸ್ನೆಸ್ ನ ಹೇಗ್ ಮಾಡಬೇಕು, ಮತ್ತೆ ಏನೆಲ್ಲ ಎದುರಿಸ್ಬೇಕು, ಏನೆಲ್ಲ ತರಬೇಕು, ಗ್ಲಾಸಸ್ ಎಷ್ಟು ಪ್ರೈಸ್ ಇರುತ್ತೆ, ಮತ್ತೆ ಬ್ಯಾನರ್ ಹೇಗ್ ರೆಡಿ ಮಾಡಬೇಕು, ಮತ್ತೆ ಅದು ಯಾವ್ಯಾವ ತರ ಪ್ರೈಸಿಂಗ್ ಇಡಬೇಕು, ಯಾವ ಜಾಗದಲ್ಲಿ ಇಡಬೇಕು, ಫುಡ್ ಲೈಸೆನ್ಸ್, ಮೇನ್ ಫುಡ್ ಲೈಸೆನ್ಸ್ ಬೇಕಾ ಬೇಡವಾ, ಅದು ಟೆಂಟ್ ಎಲ್ಲಿ ಸಿಗುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಪೂರ್ತಿ ನಿಮ್ಗೆ ಎಲ್ಲಾನು ನಾನು ಏನೇನ್ ಆಗಿದೆ ಎಕ್ಸ್ಪೀರಿಯನ್ಸ್ ಎಲ್ಲಾನು ಹೇಳ್ತೀನಿ. ಏನೇನ್ ತಪ್ಪುಗಳನ್ನ ಮಾಡಬಾರ್ದು ಅನ್ನೋದನ್ನ ನಾನು ಫುಲ್ ಹೇಳ್ತೀನಿ. ನಿಮ್ಗೆ ಫುಲ್ ವಿಡಿಯೋ ನೋಡಿ, ನಿಮ್ಗೆ ಎಲ್ಲ ಅರ್ಥ ಆಗುತ್ತೆ. ಮತ್ತೆ ನಿಮ್ಗೆ ಹೆಂಗ್ ಮಾಡ್ಬೇಕು ಬಿಸ್ನೆಸ್ ಅಂತ ಅರ್ಥ ಆಗುತ್ತೆ. ಫುಲ್ ವಿಡಿಯೋ ಮಿಸ್ ಮಾಡದೆ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಓಕೆ ಗೈಸ್, ಜಾಸ್ತಿ ಲೇಟ್ ಮಾಡೋದ್ ಬೇಡ, ಜಾಸ್ತಿ ವೇಟ್ ಮಾಡೋದ್ ಬೇಡ, ಬೇಗನೆ ಟಾಪಿಕ್ ಬಗ್ಗೆ ಹೋಗೋಣ. ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಗೈಸ್, ಸ್ಟಾರ್ಟ್ ಮಾಡೋಣ. ಮತ್ತೆ ಮೇನ್ ಥಿಂಗ್ ನಾನು ಹೇಳ್ತಿರೋದೇನಂತಂದ್ರೆ ಫ್ರೂಟ್ಸ್ ಬಿಸ್ನೆಸ್ ನ ಹೇಗ್ ಸ್ಟಾರ್ಟ್ ಮಾಡೋದು ಅನ್ನೋದು ಸ್ಟಾರ್ಟಿಂಗ್ ನಾನು ಹೇಳ್ತೀನಿ. ಮತ್ತೆ ಏನಪ್ಪಾ ಅಂತಂದ್ರೆ ಸ್ಟಾರ್ಟಿಂಗ್ ನಮ್ಗೆ ಬೇಕಾಗಿರೋದು ಹಣ್ಣು. ಏನಪ್ಪಾ ಹಣ್ಣುಗಳನ್ನ ನಾವು ಯಾವ ತರ ಸೆಲೆಕ್ಟ್ ಮಾಡ್ಬೇಕು. ಎರಡು ಕೊಡಿ, ಕಮ್ಮಿ ಎರಡಾದ್ರೆ ಒಂದು ಸಾಕಾಯ್ತದೇನ ಪಿಂಡು, ಒಂದು ಸಾಕಾಗಲ್ಲ 50ಕ್ಕೆ, ಇನ್ನೊಂದು. ಮತ್ತೆ ನೀವೇನಾದರೂ 50 ಲೋಟಕ್ಕೆ ಮಾಡ್ತೀನಿ ಅಂತಂದರೆ 2 ಅನಾನಸ್ಸು ಮತ್ತು ಒಂದು 3 ಪಪ್ಪಾಯ ಮತ್ತು ಒಂದು 2 ದೊಡ್ಡದು ಕಲ್ಲಂಗಡಿ ಆದರೆ ಸಾಕು. ಈ ಮೂರಲ್ಲ ನೀವು ಮುಕ್ಕಾಲು ಭಾಗ ನೀವು ಅಡ್ಜಸ್ಟ್ ಮಾಡಬೇಕು. ಇನ್ನು ಬಾಳೆಹಣ್ಣು ತೊಗೋತೀನಿ ಅಂತಂದರೆ ಪಚ್ಚ ಬಾಳೆಹಣ್ಣು 1 kg ತೊಗೊಳ್ಳಿ. ಯಾರೂ ಏಲಕ್ಕಿ ಬಾಳೆಹಣ್ಣಂತೂ ತೊಗೋಬೇಡಿ. ನಾನು ಈ ಸಲ ತೊಗೊಂಡೆ, ಬಟ್ ಅದನ್ನು ಯಾರೂ ತೊಗೊಳಕ್ಕೆ ಹೋಗಬೇಡಿ. ನೀವು ಪಚ್ಚ ಬಾಳೆಹಣ್ಣೆ ಪ್ರಿಫರ್ ಮಾಡಿ. 1 kg 40 ರೂಪಾಯಿ. ಮತ್ತು ದ್ರಾಕ್ಷಿ ಅರ್ಧ kg ತೊಗೊಳ್ಳಿ. ಮತ್ತು ಸೌತೆಕಾಯಿನ ನೀವು 4ರಿಂದ 5 ತೊಗೊಳ್ಳಿ. ಗೈಸ್, ನಾನು ಹಣ್ಣುಗಳನ್ನ ಎಲ್ಲಾನು ತಗೊಬಂದಿದ್ದೀನಿ. ಬಟ್ ನೀವು ಏನು ಮಾಡಬೇಕು ಅಂತಂದರೆ ಹಣ್ಣಂಗಡಿಲಿ ಚೀಪ್ ರೇಟಲ್ಲಿ ಸ್ವಲ್ಪ ಕಡಿಮೆಲಿ ಮಾತು ನೀವು ಹೆಂಗೆ ಬಾರ್ಗೇನ್ ಮಾಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸ್ವಲ್ಪ ಒಂದು 50 ರೂಪಾಯಿ ಕಮ್ಮಿ ಮಾಡ್ಬೋದು, ಬಟ್ ಜಾಸ್ತಿ ಅಂತೂ ಕಮ್ಮಿ ಮಾಡೋಕ್ಕಾಗಲ್ಲ. ಮತ್ತು ಈಗ ಯಾವ್ಯಾವ ಹಣ್ಣು ತೊಗೊಂಡಿದ್ದೀನಿ ಅಂತ ನಾನು ತೋರಿಸ್ತೀನಿ. ದ್ರಾಕ್ಷಿ ಹಣ್ಣು ಅರ್ಧ kg ತೊಗೊಂಡಿದ್ದೀನಿ. ಕಲ್ಲಂಗಡಿ ನನಗೇನು ಬೆನಿಫಿಟ್ ಆಯಿತು ಅಂತಂದರೆ, ಕಲ್ಲಂಗಡಿ ನಾನು ಗೊತ್ತಿರೋ ಹತ್ರ, ನಾನು ಹಳ್ಳಿಲಿರೋದ್ರಿಂದ ನಂಗೆ ಗೊತ್ತಿರೋ ಹತ್ರ, ಬೆಳೆದಿರೋ ಹತ್ರ ಇಸ್ಕೊಂಡಿದ್ದೀನಿ ನಾನು. ಇದು ಕಲ್ಲಂಗಡಿ ಮತ್ತು ಅನಾನಸ್ಸು ಇವೆರಡರಿಂದ 100 ರೂಪಾಯಿ ಆಯಿತು ಅನಾನಸ್ಸು. ಮತ್ತು ನೀವು ಕಿತ್ಲೆಹಣ್ಣು ಹಾಕೋ ಅವಶ್ಯಕತೆನೇ ಇಲ್ಲ. ನೀವೇನಾದರೂ ಹಾಕ್ತೀನಿ ದುಡ್ಡು ಮಿಕ್ಕಿದೆ 500ರಲ್ಲಿ ಅಂತಂದರೆ ಹಾಕಿ. ಮತ್ತು ನಿಮಗೆ ದಾಳಿಂಬೆ ಹಣ್ಣು ಏನೂ ಅವಶ್ಯಕತೆ ಇಲ್ಲ. ನಾನು ಸ್ಟಾರ್ಟಿಂಗ್ ಅಂತ ಎಲ್ಲನೂ ತೋರ್ಸೋಕ್ಕೋಸ್ಕರ ನಾನು ವೀಡಿಯೋದಲ್ಲಿ ಎಲ್ಲ ಹಣ್ಣುಗಳು ತೊಗೊಂಡಿದ್ದೀನಿ, ಬಟ್ ಅವಶ್ಯಕತೆ ಇಲ್ಲ. ಬಾಳೆಹಣ್ಣು 50 ರೂಪಾಯಿ. ಇವೆಲ್ಲ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ನೀವು ಮಾರ್ಕೆಟಲ್ಲಿ ಹೋಗಿ ತೊಗೊಳ್ಳಿ, ಅಲ್ಲಿ ನಿಮಗೆ ಕಮ್ಮಿಲಿ ಚೀಪಲ್ಲಿ ಸಿಗುತ್ತೆ. ನಿಮಗೂ ವರ್ಕೌಟ್ ಆಗಬೇಕಲ್ಲ, ಮತ್ತು ನೀವು ಮಾತಾಡಿ ಬಾರ್ಗೇನ್ ಮಾಡಬೇಕು. ಬಟ್ ಯಾವ ಥರ ಬಾರ್ಗೇನ್ ಮಾಡಬೇಕು ಅಂತಂದರೆ, ನಾನು ಮುಂದೆ ಬರ್ತೀನಿ, ಇದೇ ಕಂಟಿನ್ಯೂ ಆಗುತ್ತೆ. ನಿಮ್ಮ ಹತ್ರನೇ ತೊಗೋತೀನಿ ಅಂತ ನೀವು ಬಾರ್ಗೇನ್ ಮಾಡಬೇಕು. ಆಗ ನಿಮಗೆ ಎಲ್ಲನೂ ಕಮ್ಮಿ ಮಾಡಿ ಕೊಡ್ತಾರೆ. ಮತ್ತು ಇಲ್ಲೊಂದಿದೆ, ಈ 3 ಸೇರಿಸಿ 100 ರೂಪಾಯಿ. ಇದು ಗುಡ್ಡೆ 30 ರೂಪಾಯಿ. ಈ ಟೋಟಲ್ಲು ನನಗೆ 500 ಕಂಪ್ಲೀಟಾಗಿ ಬರೀ ಹಣ್ಣಿಗೆ ಆಗಿಬಿಟ್ಟಿದೆ. ಯಾಕಂದರೆ ನಾನು ಸ್ಪೂನು ಲೋಟ ಅದೆಲ್ಲ ಲೆಕ್ಕ ಹಾಕಿಲ್ಲ, ಅದು ಬೇರೆ ಎಕ್ಸ್ಟ್ರಾ ಆಗೋಯ್ತು ನನಗೆ. ಅದಕ್ಕೆ ನಾನು ಜಾಸ್ತಿ ತಂದುಬಿಟ್ಟಿದ್ದೀನಿ ಹಣ್ಣು. ಫಸ್ಟ್ ಟೈಮು ಅಂತ ಗೊತ್ತಾಗಲಿಲ್ಲ ನನಗೆ. ಅದಕ್ಕೆ ನೀವು ಗೈಸ್ ಈ ತಪ್ಪಂತೂ ಮಾಡೋಕ್ಕೆ ಹೋಗಬೇಡಿ. ನೀವೇನಾದರೂ ಈ ತಪ್ಪು ಮಾಡೋಕ್ಕೆ ಹೋಗಬೇಡಿ. 5ರಿಂದ 4 ಹಣ್ಣು ಮಾತ್ರನೇ ಹಾಕಿ, ಜಾಸ್ತಿ ಅಂತೂ ಹಾಕೋಕ್ಕೆ ಹೋಗಬೇಡಿ. ಇಷ್ಟೊಂದು ಹಣ್ಣುಗಳಿದೆ, ಯಾವ್ದು ಸರ್ ಸೆಲೆಕ್ಟ್ ಮಾಡ್ಕೋಬೇಕು, ಯಾವುದಪ್ಪ ಸೆಲೆಕ್ಟ್ ಮಾಡ್ಕೋಬೇಕು ಅಂತ ಕೇಳ್ತೀರಾ. ಅದು ಯಾವುದಪ್ಪ ಸೆಲೆಕ್ಟ್ ಮಾಡ್ಕೋಬೇಕು ಅಂತಂದ್ರೆ, ನಿಮಗೆ ಮೇನ್ ಬೇಕಾಗಿರೋದು ಕಲ್ಲಂಗಡಿ ಹಣ್ಣು. ಅಂದ್ರೆ ಸ್ವಲ್ಪ ಇವಾಗ ಬೇಸಿಗೆ ಸ್ವಲ್ಪ ರೇಟ್ ಜಾಸ್ತಿ ಇದೆ. ನೋಡಿ ತಗೊಳ್ಳಿ. 1 kg 30 ರೂಪಾಯಿ ಇದೆ. ನೋಡಿ ತಗೊಳ್ಳಿ, 1-2 ಆದ್ರೆ ಸಾಕು. 1-2 ದಪ್ಪದಾದ್ರೆ 2 ಆದ್ರೆ ಸಾಕು. ಮತ್ತೆ ಪೈನಾಪಲ್ ಮತ್ತೆ ಪಪ್ಪಾಯ ಮತ್ತೆ ಬಾಳೆಹಣ್ಣಿದ್ರೆ ಬಾಳೆಹಣ್ಣು ಹಾಕಿ. ಆಮೇಲೆ ದ್ರಾಕ್ಷಿ ಹಾಕಿ. ಆಮೇಲೆ ಸೌತೆಕಾಯಿ ಇದ್ರೆ ಸೌತೆಕಾಯಿ. ಈ 6 ಐಟಮ್ ಇದ್ರೆ 6 ಐಟಮ್ ಹಾಕಿ. ಇಲ್ಲ ಬಾಳೆಹಣ್ಣ ಲೆಸ್ ಮಾಡ್ಬಿಡಿ. ಇನ್ ಕೇಸ್ ಹಾಕ್ಬೇಕು ಅಂತಂದ್ರೆ ಬಾಳೆಹಣ್ಣು ಲೆಸ್ ಮಾಡ್ಬಿಡಿ. ಇಷ್ಟೇ ಸಾಕು. 5 ತರದ ಹಣ್ಣು ಸಾಕು, ಇಲ್ಲ 4 ತರದ ಹಣ್ಣು ಸಾಕು. ಆಮೇಲೆ ಜಾಸ್ತಿ ನೀವು ಪ್ರಿಫರೆನ್ಸ್ ಮಾಡ್ಬೇಕಾಗಿರೋದು ಪಪ್ಪಾಯ ಜಾಸ್ತಿ ತುಂಬಬೇಕು, ಮತ್ತೆ ಕಲ್ಲಂಗಡಿ ಜಾಸ್ತಿ ತುಂಬಬೇಕು. ಆಮೇಲೆ ಸೌತೆಕಾಯಿ ಸ್ವಲ್ಪ ದಪ್ಪ ಪೀಸ್ ಮಾಡಿ 2 ಪೀಸ್ಗಳ ಹಾಕಿ. ಅದು ಫುಲ್ ತುಂಬಬೇಕದು. ಆ ತರ ನೀವು ತುಂಬಾ ತರ
ಕಾಣಬೇಕು ಜನಗಳಿಗೆ. ಅವಾಗಲೇ ಅವರು ಬಂದು ಲೋಟನ ನೋಡಿ ತಗೊತಾರೆ. ಯಾಕಂದರೆ ಅದು ತುಂಬಿದೆ ಅನ್ನೋ ಕಾರಣಕ್ಕೋಸ್ಕರ ತಗೊತಾರೆ. ಅದಕ್ಕೆ ನೀವು ಏನು ಮಾಡಬೇಕು, ಲೋಟನ ಫುಲ್ ತುಂಬಬೇಕು. ಹಣ್ಣುಗಳನ್ನ ನೀವು ಎಷ್ಟಲ್ಲಿ ಮುಗಿಸ್ಬೇಕಪ್ಪ ಅಂತಂದರೆ 500 ರೂಪಾಯಿ ಒಳಗಡೆನೆ ಮುಗ್ದೋಗ್ಬೇಕು. ನಿಮ್ಗೆ ಏನಂತಂದರೆ 500 ರೂಪಾಯಿ ಹಣ್ಣಲ್ಲೇ ಮುಗ್ದೋಗ್ಬೇಕು. ಆ 500 ರೂಪಾಯಿ ಹಣ್ಣಲ್ಲೇ ನೀವು ಯಾವ ಥರ ಗ್ಲಾಸ್ಗಳನ್ನ ತುಂಬಬೇಕು ಅನ್ನೋದನ್ನ ನಾನು ಹೇಳ್ತೀನಿ. ಮತ್ತು ನೀವು 500 ರೂಪಾಯಲ್ಲಿ ಮುಗ್ಸೋದ್ ಕಾರಣ ಅಂತಂದರೆ ಲೋ ಬಜೆಟಲ್ಲಿ ಮುಗ್ದೋಗ್ಬೇಕು. ಸ್ವಲ್ಪ ಜಾಸ್ತಿ ಲಾಭ ಬರಬೇಕು. 500 ರೂಪಾಯಿಲಿ ನೀವು ಕಂಪ್ಲೀಟಾಗಿ ಹಣ್ಣುಗಳನ್ನ ಮುಗಿಸ್ಬೇಕು. 500 ರೂಪಾಯಿ ಒಳಗಡೆ ಜಾಸ್ತಿ ಹೋಗ್ಬಾರ್ದು. ಗೈಸ್, ಇವಾಗ ಏನೇನು ನೋಡಿದ್ರಿ, ಹಣ್ಣಿನ ಬಗ್ಗೆ ಏನೇನು ತಗೋಬೇಕು ಅನ್ನೋದನ್ನ ಕ್ಲಾರಿಟಿ ಸಿಕ್ತು ಅನ್ಕೋತೀನಿ. ಮತ್ತು ಇವಾಗ ನಾನು ಎಲ್ಲಿಡ್ತೀನಿ, ಯಾವ ಜಾಗದಲ್ಲಿ ಇಡ್ತೀನಿ ಅನ್ನೋದನ್ನ ಒಂದು ಸಣ್ಣ ವಿಡಿಯೋ ಹಾಕ್ತೀನಿ, ಎಲ್ಲ ನೋಡ್ಕೊಬನ್ನಿ. ಅದಾಗಿದ್ದಾದಮೇಲೆ ಫುಲ್ ಡೀಟೇಲಾಗಿ ನಿಮಗೆ ಎಲ್ಲಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ನೆಕ್ಸ್ಟ್ ಏನೇನು ಬೇಕು ಅನ್ನೋದನ್ನ ಒಂದು ಸಣ್ಣ ವಿಡಿಯೋ ನೋಡ್ಕೊಬನ್ನಿ. ಇವಾಗ ಗೈಸ್, ನಾನು ಅಂಗಡಿ ಇಟ್ಟಿದ್ದೀನಿ, ಇಷ್ಟೊಂದು ಜನ ಬರ್ತಾರೆ ಅಂತ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಬೆಳಗ್ಗೆ 7 ಗಂಟೆಗೆ ಎದ್ದು ತಂದಿರೋ ಹಣ್ಣುಗಳೆಲ್ಲ ನೀಟಾಗಿ ಕಟ್ ಮಾಡಿದ ಹಣ್ಣುಗಳೆಲ್ಲ ಗ್ಲಾಸ್ ಒಳಗೆ ಹಾಕ್ತಿದ್ದೆ. ಗ್ಲಾಸ್ಗಳೆಲ್ಲ ಪ್ಯಾಕ್ ಮಾಡಿದಾದ್ಮೇಲೆ ಇರೋ ಗ್ಲಾಸ್ಗಳೆಲ್ಲ ನೀಟಾಗಿ ಬಾಕ್ಸ್ ಒಳಗೆ ಜೋಡಿಸ್ಕೊಂಡು ನಾನು ಹೋಗಿದ್ದೆ ಅಂಗಡಿ ಇಡಕ್ಕೆ. ಹೋಗಿದಾದ್ಮೇಲೆ ಟೆಂಟು ಟೇಬಲ್ ಎಲ್ಲ ರೆಡಿ ಮಾಡಿ ಗ್ಲಾಸ್ಗಳೆಲ್ಲ ನೀಟಾಗಿ ಕಾಣೋ ತರ ಇಡ್ತಿದ್ದೆ. ಎಲ್ಲಾನು ರೆಡಿ ಆಗಿದಾದ್ಮೇಲೆ 1-1/4 ಗಂಟೆ ಯಾರು ಬರ್ಲಿಲ್ಲ. ನಾನು ಏನಪ್ಪಾ ಇದು ಯಾರೋ ಬರ್ತಿಲ್ಲ ಅಂತ ಅನ್ಕೊಂಡಿದ ತಕ್ಷಣನೇ ಒಬ್ರು ಬಂದ್ರು. ಅದಾದ್ಮೇಲೆ ಒಬ್ಬೊಬ್ಬರಾಗೆ ಬರಕ್ ಸ್ಟಾರ್ಟ್ ಆದ್ರು. ನಾನು ಟೆಂಟ್ ನ ರೆಡಿ ಮಾಡೋ ಅಷ್ಟರಲ್ಲಿ 11:30 ಆಗಿತ್ತು. ಹಾಗೆ ತಿಂಡಿ ಮಾಡಿದಾದ್ಮೇಲೆ ಕಸ್ಟಮರ್ ಗಳೆಲ್ಲ ಬರಕ್ ಸ್ಟಾರ್ಟ್ ಆಗೋದ್ರು. ಬಂದವರೆಲ್ಲ 1, 2, 3, 4 ತಗೊಂಡ್ ಹೋಗ್ತಿದ್ರು. ಉಳ್ದಿದ್ ಲೋಟಗಳೆಲ್ಲ 2 ನಿಮಿಷನೂ ಇರ್ಲಿಲ್ಲ, ಸೇಲ್ ಆಗೋಯ್ತು. ನಾನ್ ಬಂದಿದ್ದು 11 ಗಂಟೆ, ಬಟ್ ಖಾಲಿ ಆಗಿದ್ದು 1:24ಕ್ಕೆ ಫುಲ್ ಖಾಲಿ ಆಗೋಯ್ತು. ಬೇಗ ಖಾಲಿ ಆಯ್ತು ಅನ್ನೋ ಖುಷಿಲಿ ಟೆಂಟ್ ನೆಲ್ಲ ಕ್ಲೋಸ್ ಮಾಡ್ಕೊಂಡು ನಾನು ಹೊರಟಿದ್ದೆ ಮನೆ ಕಡೆ. ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ, ಮೇನ್ ಬೇಕಾಗಿರೋದು ನಮ್ದು ಗ್ಲಾಸು ಮೇಲ್ಗಡೆ ಮುಚ್ಚಳ. ಇದು ಎಲ್ಲಿ ಸಿಗುತ್ತಪ್ಪ ಅಂತಂದ್ರೆ, ನೀವು ಸಿಟಿ ಕಡೆ ಹೋದ್ರೆ ಪ್ಲಾಸ್ಟಿಕ್ ಅಂಗಡಿಗಳು ತುಂಬಾನೇ ಇರುತ್ತೆ. ಹೋಲ್ಸೇಲ್ ಅಂಗಡಿಗಳು ತುಂಬಾ ಇರುತ್ತೆ. ಹುಡುಕ್ಬೇಕು ಗೈಸ್. ನಿಮ್ಗೆ ಹೋಗಿ ಯಾವ್ದೋ ನಾರ್ಮಲ್ ಅಂಗಡಿಗಳು ತಗೋಬಿಟ್ರೆ ನಿಮ್ಗೆ ಸಿಕ್ಕಾಪಟ್ಟೆ ರೇಟ್ ಹಾಕ್ಬಿಡ್ತಾರೆ. ಹೋಲ್ಸೇಲ್ ಅಂಗಡಿನೇ ಹುಡುಕ್ಬೇಕು. ಯಾರಾದ್ರೂ ಕೇಳ್ಕೊಂಡು ಹೋಗಿ, ಯಾರಾದ್ರೂ ಸಜೆಸ್ಟ್ ಮಾಡ್ಕೊಂಡು ಹೋಗಿ ಹೋಲ್ಸೇಲ್ ಅಂಗಡಿಗಳು ಎಲ್ಲಿರುತ್ತೆ ಪ್ಲಾಸ್ಟಿಕ್ದು ಅಂತ. ನಿಮ್ಗೆ ಹೋಲ್ಸೇಲ್ ಅಂಗಡಿಗಳು ಸಿಕ್ಕಿದ್ರೆ ಬೆಸ್ಟ್ ಗೈಸ್. ನೀವು ಹೋಲ್ಸೇಲ್ಲೇ ತಗೋಬೇಕು. ಯಾಕಂದ್ರೆ ನೀವು ಸ್ಟಾರ್ಟ್ ಮಾಡ್ತಿರೋದು ಸಣ್ಣ ಪುಟ್ಟ ಬಿಸ್ನೆಸ್ ಅಲ್ವಾ. ಹೋಲ್ಸೇಲ್ ಬೇಕೇ ಬೇಕು. ನೀವು ಈಗ ಒಂದು ಲೋಟ 50 ಲೋಟಕ್ಕೆ ನಿಮ್ಗೆ ಹೋಲ್ಸೇಲ್ ಹೋದ್ರೆ 80 ರೂಪಾಯಿ 75 ರೂಪಾಯಿ ಇರುತ್ತೆ. ಹೊರಗಡೆ ತಗೋತೀನಿ ಅಂತಂದ್ರೆ ನೀವು 75 ರೂಪಾಯಿ ಬದಲು 150 ರೂಪಾಯಿ ಆಗ್ತಾನೆ. 150 ರೂಪಾಯಿ 50 ಲೋಟಕ್ಕೆ ಆಗ್ತಾನೆ. 75 ರೂಪಾಯಲ್ಲಿ 150 ರೂಪಾಯಲ್ಲಿ ಅಷ್ಟೊಂದು ಕಾಸ್ಟ್ಲಿ ಮಾಡ್ತಾನೆ. ಅದಕ್ಕೆ ನೀವು ಹೋಲ್ಸೇಲ್ ಹುಡುಕ್ಬೇಕು ಒಂದು ಲೋಟಕ್ಕೆ. ಮತ್ತೆ ಲೋಟದಾದ್ಮೇಲೆ ಮೇಲ್ಗಡೆ ಮುಚ್ಚಳ ಬರುತ್ತಲ್ಲ, ಅದಕ್ಕೆ ಒಂದು ರೂಪಾಯಿ ಮಾಡ್ತಾನೆ ಹೋಲ್ಸೇಲ್ ಅಲ್ಲಿ. ಅದು 60 ರೂಪಾಯಿಗೆ ಸಿಗುತ್ತೆ ನಿಮ್ಗೆ. 60 ರೂಪಾಯಿ, 1 ರೂಪಾಯಿ, 50 ರೂಪಾಯಿ ಎಲ್ಲ ಸಿಕ್ಬಿಡುತ್ತೆ ನಿಮ್ಗೆ. ಅದು 50 ಮೇಲ್ಗಡೆ ಮುಚ್ಚಳ. ಅದು ನೆಕ್ಸ್ಟ್ ನಿಮ್ಗೆ ಅದನ್ನ ತಗೋಬೇಕು ಅಂತಂದ್ರೆ ನೀವು ಹೋಲ್ಸೇಲ್ ಅಂಗಡಿಗೆ ಹೋಗ್ಲೇಬೇಕು. ದುಡ್ಡು ಉಳಿಸ್ಬೇಕು ಅಂತಂದ್ರೆ ಹೋಲ್ಸೇಲ್ ಅಂಗಡಿ ಹುಡುಕ್ಲೇಬೇಕು. ಎಷ್ಟೇ ಲೇಟ್ ಆದ್ರೂ ನೀವು ಹುಡುಕ್ಬಿಟ್ಟೆ ತಗೊಳ್ಳಿ. ಯಾಕಂದ್ರೆ ಮೇನ್ ಬೇಕಾಗಿರೋದು ಲಾಭ. ಸುಮ್ನೆ ನೀವು ಮಾಡ್ಬೇಕು ಅನ್ನೋದು, ಏನೋ ಮಾಡೋದು, ಅದೆಲ್ಲ ಮಾಡಕ್ ಹೋಗ್ಬೇಡಿ. ಥಿಂಕ್ ಮಾಡಿ, ಸ್ವಲ್ಪ ಕುತ್ಕೊಂಡು ಹೆಂಗ್ ಮಾಡಬಹುದು ನಾವು ಅನ್ನೋದನ್ನ, ಯಾವ ತರ ಆದ್ರೆ ಯಾವ ತರ ಲಾಭ ಬರುತ್ತೆ ಅನ್ನೋದನ್ನ ಸ್ವಲ್ಪ ಥಿಂಕ್ ಮಾಡಿ ಅವಾಗ ನೀವು ಹೋಲ್ಸೇಲ್ ಅಂಗಡಿಗೆ ಹೋಗಿ ಎಲ್ಲ ಪರ್ಚೇಸ್ ಮಾಡಿ. ನೆಕ್ಸ್ಟ್ ಸ್ಪೂನ್ ಬೇಕಲ್ವಾ. ಸ್ಪೂನು ನಿಮ್ಗೆ ಈಗ ಗೋಬಿ ಕಡ್ಡಿ ಇರುತ್ತೆ ಗೊತ್ತಾ. ಗೋಬಿ ಕಡ್ಡಿನ ಸ್ವಲ್ಪ ದೊಡ್ಡದ್ ಬರುತ್ತೆ. ಅದು ಹೋಲ್ಸೇಲ್ ಅಂಗಡಿಲೇ ಸಿಗುತ್ತೆ. ಅದು ಪ್ಲಾಸ್ಟಿಕ್ ಅಂಗಡಿಲೇ ಸಿಗುತ್ತೆ, ಹೋಲ್ಸೇಲ್ ಅಂಗಡಿಲೇ ಸಿಗುತ್ತೆ. ಇದ್ರ ಪ್ರಕಾರ ಹೋದ್ರೆ ಮೇಲ್ ಕಡ್ಡಿ ಸ್ಟಿಕ್ ಅದು ಚಿಕ್ಕದಿರುತ್ತೆ. ಅದನ್ನ ಪ್ರಿಫರ್ ಮಾಡಿ. ಒಂದಿಷ್ಟು ಉದ್ದ ಇರುತ್ತೆ, ಒಂದು 4 ಇಂಚ್ ಇರುತ್ತೆ. ನಿಮ್ಗೆ ಒಂದು ಕಡ್ಡಿ ಎಲ್ಲ ನಿಮ್ಗೆ ಒಂದು 30 ರೂಪಾಯಿ 40 ರೂಪಾಯಿಗೆಲ್ಲ ಸಿಕ್ಬಿಡುತ್ತೆ ನಿಮ್ಗೆ ಹೋಲ್ಸೇಲ್ ಅಲ್ಲಿ. ಸ್ಪೂನ್ ನಿಮ್ಗೆ 40 ರೂಪಾಯಿಗೆ 100 ಸ್ಪೂನ್ ಬಂದ್ಬಿಡುತ್ತೆ ಪ್ಲಾಸ್ಟಿಕ್ದು. 100 ಸ್ಪೂನು 40 ರೂಪಾಯಿಗೆ ಬರುತ್ತೆ ಹೋಲ್ಸೇಲ್ ಅಲ್ಲಿ. ಮತ್ತೆ ನೀವು ಇದನ್ನ ತಗೋತೀನಿ ಅಂತಂದ್ರೆ ಅದು ಒಂದು 60 ಕಡ್ಡಿ ಇರುತ್ತೆ. ಒಂದು 40 ರೂಪಾಯಿ ಹೇಳ್ತಾರೆ. ಆ ತರ ನೋಡಿ ನೀವು ಪ್ರಿಫರ್ ಮಾಡಿ ತಗೊಳ್ಳಿ. ನನ್ ಬೆಸ್ಟು ಒಟ್ನಲ್ಲಿ ಮಾಲಿನ್ಯ ಆಗ್ಬಾರ್ದು, ಎಲ್ಲಾ ಕಡೆ ಗಲೀಜ್ ಆಗ್ಬಾರ್ದು ಅನ್ನೋದಾದ್ರೆ ಕಡ್ಡಿನೇ ಬೆಳೆಸಿ ನೀವು. ಬಟ್ ಅದು ಇನ್ ಕೇಸ್ ಸಿಗ್ಲಿಲ್ಲ ಅಂತಂದ್ರೆ ನೀವು ಸ್ಪೂನ್ಗಳನ್ನ ಬಳಸಿ, ಏನ್ ಪ್ರಾಬ್ಲಮ್ ಇಲ್ಲ. ನೋಡಿ, ಆದಷ್ಟು ಹುಡುಕಿ ಸಿಗ್ಲಿಲ್ಲ ಅಂತಂದ್ರೆ ಸ್ಪೂನ್ನೇ ತಗೋಬಿಡಿ. ನೆಕ್ಸ್ಟ್ ಇವಾಗ ಟೇಬಲ್ ಇಲ್ಲದೆ ನೀವು ಮೇಲ್ಗಡೆ ಇಡಕ್ಕಾಗಲ್ಲ. ಟೇಬಲ್ ಪ್ರಿಫರ್ ಮಾಡಿ. ಟೇಬಲ್ ನೀವು ದುಡ್ಡು ಕೊಟ್ಟು ತಗೋಬೇಡಿ, ಎಲ್ಲೂ ತಗೋಬೇಡಿ.
ಇನ್ ಕೇಸ್ ಇಲ್ಲಪ್ಪ ಅಂತಂದರೆ ಯಾರನ್ನಾದ್ರೂ ಕೇಳಿ. ನೀವು ಬಿಸ್ನೆಸ್ ಮಾಡ್ತೀನಿ ಅಂತಂದರೆ ಎಲ್ಲರ ಹತ್ರನೂ ಕಮ್ಯುನಿಕೇಟ್ ಮಾಡಬೇಕು, ಎಲ್ಲರ ಹತ್ರನೂ ಮಾತಾಡಬೇಕು. ಗೊತ್ತಿಲ್ಲದೆ ಹತ್ರನೂ ಕೇಳಿ, ಈ ಥರ ಬಿಸ್ನೆಸ್ ಮಾಡ್ತಿದ್ದೀನಿ, ಸ್ವಲ್ಪ ಟೇಬಲ್ ಇದ್ರೆ ಕೊಡಿ ಅಂತ. ಅವಾಗ ಕೊಡ್ತಾರೆ, ಕೊಡ್ತಾರೆ. ನೀವು ಸ್ಟಾರ್ಟಿಂಗ್ ಎಲ್ಲಾನು ಇನ್ವೆಸ್ಟ್ ಮಾಡಕ್ಕೆ ಹೋಗ್ಬೇಡಿ. ಅದು ಸ್ಟಾರ್ಟಿಂಗ್. ನೀವು ಬೇಕಾದ್ರೆ ಹೋಗ್ತಾ 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 ಲಾಭ ಜಾಸ್ತಿ ಆಯ್ತಾ ಮಾಡ್ಕೊಳ್ಳಿ. ಸ್ಟಾರ್ಟಿಂಗ್ ಎಲ್ಲೂ ನಿಮ್ಮ ಹತ್ರ ಟೇಬಲ್ ಐತೆ ಅಂತಂದ್ರೆ ತುಂಬ ಒಳ್ಳೆಯದು. ಇಲ್ಲ ಅಂತಂದರೆ ಬೇರೆ ಹತ್ರ ಕೇಳಿ. ಇಲ್ಲ ಅಂದರೆ ಒಂದು ಕುರ್ಚಿನೋ ಒಂದೆರಡು ಕುರ್ಚಿ ಜೋಡಿಸ್ಕೊಂಡು ಮಾಡಿ, ಏನು ತೊಂದರೆ ಇಲ್ಲ, ಏನು ತಲೆ ಕೆಡಿಸ್ಕೊಬೇಡಿ. ಬ್ಯಾನರ್ ರೆಡಿ ಮಾಡಬೇಕು. ಬ್ಯಾನರ್ಗೆ ನಿಮ್ಗೆ ಇವಾಗ ಒಂದು ಬ್ಯಾನರ್ ಚಿಕ್ಕದಾಗಿ ಬೇಕು ನಮಗೆ ಬ್ಯಾನರು ಅಂತಂದರೆ ಒಂದು 200-250 ಆಗುತ್ತೆ ಬ್ಯಾನರ್ಗೆ. ಮತ್ತೆ ಅದು ಬ್ಯಾನರ್ ರೆಡಿ ಬೇಡ, ನೀವು ಸ್ಟಾರ್ಟಿಂಗ್ ಬ್ಯಾನರ್ ಗಿನರ್ ಏನು ಬೇಡ. ನಾವು ಸುಮ್ಮನೆ ಅದು ನಾನು ಫ್ರೂಟ್ಸ್ ಅಂಗಡಿ ಸ್ಟಾರ್ಟಿಂಗ್ ಇಡ್ತೀನಿ, ಆಮೇಲೆ ಹೋಗ್ತಾ ಹೋಗ್ತಾ ಇಡ್ತೀನಿ ಅಂತಂದ್ರೂ ಪರವಾಗಿಲ್ಲ. ಸ್ಟಾರ್ಟಿಂಗ್ ನೀವು ಜಾಸ್ತಿ ಇನ್ವೆಸ್ಟ್ ಮಾಡಕ್ಕೆ ಹೋಗ್ಬೇಡಿ. ನೀವು ಇನ್ವೆಸ್ಟ್ ಮಾಡಬೇಕಾಗಿರೋದೇ ಮ್ಯಾಕ್ಸಿಮಮ್ ಅಂತಂದರೆ 600. ಮತ್ತೆ ಪ್ರೈಸಿಂಗ್, ನೀವು ಪ್ರೈಸಿಂಗ್ನ ಎಲ್ಲಿಡಬೇಕು, ಯಾವ ಜಾಗದಲ್ಲಿ ಎಷ್ಟಿಟ್ರೆ ಬೆಸ್ಟು ನಿಮಗೆ ಪ್ರೈಸಿಂಗು ಅಂತಂದರೆ. ಏನಂತಂದರೆ ನೀವು ಸ್ಟಾರ್ಟಿಂಗು ನೀವು 20ಕ್ಕೆ ವರ್ಕೌಟ್ ಆದರೆ 20ಕ್ಕೆ ಮಾಡಿ. ಇಲ್ಲ ನೀವು ಸಿಟಿಲಿದ್ದೀನಿ, ಜಿಲ್ಲೆಗಳಲ್ಲಿದ್ದೀನಿ, ಮೈಸೂರು, ಬೆಂಗಳೂರು, ಹಾಸನ್ನು, ತುಮಕೂರು ಆ ಥರ ಕಡೆ ಹಾಸನಗಳ ಇದರಲ್ಲಿದ್ದೀನಿ, ಜಿಲ್ಲೆಗಳಲ್ಲಿ 30 ರೂಪೀಸ್ ಮಾಡಿ. 30 ಸ್ಟಾರ್ಟಿಂಗ್ ಮಾಡಕ್ಕೆ ಹೋಗ್ಬೇಡಿ. ನನ್ನ ಪ್ರಿಫರೆನ್ಸು 25 ಮಾಡಿ ಸ್ಟಾರ್ಟಿಂಗು. 25ಗೆ ಬೆಂಗಳೂರಲ್ಲಿ ಇದ್ದೀನಿ ಅಂತ ಅಂದರೆ ನೀವು 30 ಮಾಡ್ಬೋದು. ಸ್ಟಾರ್ಟಿಂಗ್ 30 ಬಿಟ್ಟು ನೀವು ಕಮ್ಮಿಗೆ ಇಳಿಲೇಬೇಡಿ. ಬೆಂಗಳೂರಲ್ಲಿ ಇದ್ದೀನಿ ಅಂತಂದರೆ ಗ್ಲಾಸ್ಗಳನ್ನ 50 ಗ್ಲಾಸ್ಗಳನ್ನ ತೊಗೊಂಡೋಗಿ ಸಾಕು. ನೀವು ಮಾರಬೇಕಾಗಿರೋದು ಎಷ್ಟಕ್ಕೆ? 30 ರೂಪೀಸ್ಗೆ. 30 ರೂಪೀಸ್ಗೆ ನೀವು ಮಾರಬೇಕು, ಸೆಲ್ ಮಾಡಬೇಕು. ನೀವು 50 ಗ್ಲಾಸ್ ಹೋಗ್ತಿದೆ ಇಲ್ಲಿ ಅಂತಂದರೆ, ಬೇಗನೆ ಹೋಗ್ತಿದೆ, ನಾನು ಅಂದ್ಕೊಂಡಿರೋದ್ಕಿಂತ ಬೇಗನೆ ಹೋಗ್ತಿದೆ ಅಂತಂದರೆ ಒಂದು 10-15 ಗ್ಲಾಸ್ ಜಾಸ್ತಿ ಮಾಡಿ. ಒಂದು 10 ಇಲ್ಲ 15 ಗ್ಲಾಸ್ನ ಜಾಸ್ತಿ ಮಾಡಿ, ಇನ್ಕ್ರೀಸ್ ಮಾಡಿ. ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗೋಗ್ಬಿಡುತ್ತೆ ಯಾವ ಥರ ಮಾಡಬೇಕು, ಯಾವ ಥರ ನಡೆಸ್ಬೇಕು ಅಂತ. ಇವಾಗ ನಿಮಗೆ ಪ್ಲೇಸ್ ಎಲ್ಲಿಡ್ಬೇಕು, ಪ್ಲೇಸ್ ಯಾವ ಪ್ಲೇಸಲ್ಲಿ ಇಡಬೇಕು? ಜನಗಳು ಓಡಾಡ್ತಾ ಇರಬೇಕು, ಎಲ್ಲ ಕಡೆನೂ ಓಡಾಡ್ತಾ ಇರಬೇಕು. ಒಂದು ಹಾಸ್ಪಿಟ್ಲು ಮುಂದೆ ಇಡಬೇಕು. ಹಾಸ್ಪಿಟ್ಲು ಪಕ್ಕ ಏನಾದರೂ ಗೌರ್ಮೆಂಟು ಆಫೀಸ್ಗಳು ಏನಾದರೂ ಇದೆಯಾ ನೋಡಬೇಕು, ಆ ಥರ ಇಡಬೇಕು. ಮತ್ತು ಕೋರ್ಟ್ ಮುಂದೆ ಇಡಿ. ಕೋರ್ಟ್ ಮುಂದೆ ಅಂತಂದರೆ ಜನಗಳಿರಬೇಕು. ಕೋರ್ಟ್ ಮುಂದೆ ಕೋರ್ಟ್ ಮುಂದೆ ತೊಗೊಂಡೋಗಿ ಇಟ್ಬಿಡ್ಬೇಡಿ. ಜನಗಳಿದಾರ ಅಂತ ಸ್ವಲ್ಪ ಸರ್ಚ್ ಮಾಡಿ, ಎಲ್ಲಿ ಇಡ್ಬೋದು ಅನ್ನೋದನ್ನ ನೀವು ಥಿಂಕ್ ಮಾಡಿ. ಇಲ್ಲಿ ಹೋದ್ರೆ ಹಿಂಗೆ ತಗೊಳ್ತಾರ ಅನ್ನೋದನ್ನ ಥಿಂಕ್ ಮಾಡಿ. ಎಲ್ಲಾನು ಥಿಂಕ್ ಮಾಡಬೇಕು. ಪ್ಲೇಸು ಹಾಸ್ಪಿಟ್ಲು ಮುಂದೆ ಇಟ್ಟರೆ ನಿಮ್ಗೆ ವರ್ಕೌಟ್ ಆಗುತ್ತೆ, ಹೋಗುತ್ತೆ. ಬಟ್ ಹಾಸ್ಪಿಟ್ಲು ಮುಂದ್ಗಡೆ ಅಂತಂದರೆ ಎಲ್ಲೋ ಆಸ್ಪತ್ರೆ ಇರುತ್ತೆ, ಅಲ್ಲೋಗಿ ತಗೊಂಡೋಗಿ ಇಟ್ಬಿಟ್ಟಿರಾ, ಅಲ್ಲೋಗಿ ಇಡ್ಬೇಡಿ. ಆಮೇಲೆ ಹಾಸ್ಪಿಟಲ್ ಅಂತಂದರೆ ಸುತ್ತಮುತ್ತ ಜನ ಓಡಾಡ್ತಿರ್ಬೇಕು. ಮಧ್ಯದಲ್ಲಿ ಹಾಸ್ಪಿಟ್ಲ್ ಇದ್ರೆ ಆ ಥರ ಇಲ್ಲ, ಹಾಸ್ಟೆಲ್ಲು ಮತ್ತು ಇನ್ಯಾವ ಥರ ಏನಾದರೂ ನೀವು ನೋಡ್ಬೋದು. ನಾನಿಟ್ಟಿರೋ ಜಾಗ ಹಾಸ್ಪಿಟ್ಲು ಮುಂದ್ಗಡೆ ಇದೆ, ಮತ್ತು ಅಕ್ಕಪಕ್ಕ ಎಲ್ಲ ತಾಲೂಕು ಆಫೀಸು ಮತ್ತು ಕೋರ್ಟ್ ಎಲ್ಲ ಇದೆ. ಇಲ್ಲಿ ಹಿಂದ್ಗಡೆ ಯಾವುದೂ ಅಂಗಡಿಗಳಿಲ್ಲ. ಬಟ್ ಜಾಸ್ತಿ ಜನ ಓಡಾಡ್ತಿರ್ಬೇಕು. ಆಮೇಲೆ ಇನ್ನೊಂದು ಹೇಳ್ತೀನಿ ಗೊತ್ತಾ, ಈ ಸಿಗ್ನಲ್ ಪಕ್ಕದಲ್ಲಿ ಹಾಕ್ಬಿಡೋದು. ಆಮೇಲೆ ಈ ಫುಟ್ಪಾತ್ಗಳಲ್ಲಿ ಈ ಫುಲ್ ಅಂಗಡಿಗಳಿರುತ್ತೆ ಹಿಂದೆ ಎಲ್ಲ, ಅವ್ರ ಮುಂದೆ ತಾವೊಂದು ಹಾಕ್ಬಿಡೋದು, ಅದೆಲ್ಲ ಮಾಡ್ಬಿಡಿ ದಯವಿಟ್ಟು. ಹಿಂದೆ ಯಾವ್ದುಗಳು ಅಂಗಡಿ ಇರಬಾರ್ದು. ಅವ್ರಿಗೆ ಸುಮ್ಮನೆ ಕಿರಿಕ್ ಮಾಡ್ಕೋಬೇಡಿ. ಸ್ಟಾರ್ಟಿಂಗ್ ನಿಮ್ದು ಹಿಂದೆ ಯಾವ ಅಂಗಡಿಗಳು ಇರಬಾರ್ದು. ಈ ಥರ ಇದ್ರೆ ನೀವು ಅಂಗಡಿ ಇಡ್ಬೋದು. ನಿಮಗೆ ಗೊತ್ತಾಗ್ಬಿಡುತ್ತೆ ಎಲ್ಲಿ ಇಟ್ಟರೆ ಎಲ್ಲಿ ವರ್ಕೌಟ್ ಆಗುತ್ತೆ ನನ್ನ. ಮತ್ತೆ ನೀವು ತಲೆ ಕೆಡ್ಸ್ಕೊಬೇಡಿ, ನಿಮ್ಮ ಎಲ್ಲಿ ಇಡಬೇಕು ಅಂತ ಇಡಿ. ಆಮೇಲೆ ನೀವು ಏನಾದರೂ ಅಲ್ಲಿ ಕಿರಿಕ್ ಮಾಡ್ತಿದ್ದಾರೆ ಅಂತ ಅಂದರೆ ನೆಕ್ಸ್ಟ್ ಟೈಮ್ ಬೇರೆ ಕಡೆ ನೋಡ್ಕೊಳ್ಳಿ ಅಷ್ಟೇ, ತಲೆ ಕೆಡ್ಸ್ಕೊಬೇಡಿ. ಅದಕ್ಕೆ ನಾನು ಹೇಳಿದ್ದು ಮುಂಚೆನೇ ಇದೆಲ್ಲ ಆಗೋದು ಬೇಡ. ನೀವು ಎಲ್ಲಿ ಗಲಾಟೆಗಳಿರಲ್ಲ ಮತ್ತೆ ತರಲೆ ಮಾಡೋರಿಲ್ಲ, ಅವ್ರ ಕಡೆ ಬಿಟ್ಬಿಟ್ಟು ನೀವು ಬೇರೆ ಕಡೆ ಹೋಗಿ. ನೀವು ಅವ್ರ ಕಚ್ಚಾಡ್ಕೊಂಡು ಅದೆಲ್ಲ ಬೇಡ, ಬೇರೆ ಕಡೆನೇ ಇಟ್ಬಿಡಿ. ಸುಮ್ಮನೆ ಅವೆಲ್ಲ ಏನಕ್ಕೆ ಸುಮ್ಮನೆ ಲಾಸ್ ಮಾಡಿ ನಮ್ಮದೇ ಲಾಸ್ ಆಗೋದು. ಟೆಂಟ್, ಇನ್ ಕೇಸ್ ನಿಮಗೆ ಟೆಂಟ್ ಬೇಕಪ್ಪ ಅಂತಂದರೆ ನೀವು ಟೆಂಟ್ನ ಎಲ್ಲಿ ಸರ್ಚ್ ಮಾಡಬೇಕಪ್ಪ ಅಂತಂದರೆ ಗೂಗಲ್ ಹೋಗಿ ಡೆಮೋ ಟೆಂಟ್ ಅಂತ ಹಾಕಿ. ಏನು ಹೇಳಿ? ಡೆಮೋ ಟೆಂಟ್ ಅಂತ ಹಾಕಿದ್ರೆ ನಿಮಗೆ ಸುಮಾರು ಟೆಂಟ್ಗಳು ಬರುತ್ತೆ.
ನಾನು ಅದರಿಂದ ತಗೊಂಡಿಲ್ಲ, ಗೊತ್ತಿರೋರ ಹತ್ರ ನಾನು ಇಸ್ಕೊಂಡಿದ್ದು. ನಿಮ್ಗೆ ಇನ್ ಕೇಸ್ ಏನಾದರೂ ಬೇಕು ನೀವು ತಗೋಬೇಕು ಅಂತಂದರೆ ತಗೊಳ್ಳಿ, ಏನು ತೊಂದರೆ ಇಲ್ಲ. ನಿಮಗೆ ಟ್ರಸ್ಟ್ ಅನಿಸ್ತಾ ತಗೊಳ್ಳಿ. ಬಟ್ ನನ್ನ ಕಡೆಯಿಂದ ಅಂತೂ ಏನೋ ಗೊತ್ತಿಲ್ಲ ನನಗದು. ಅಲ್ಲಿ ಸಿಗುತ್ತೆ, ಸರ್ಚ್ ಮಾಡಿ ನೋಡಿ ಅಷ್ಟೇ. ಇನ್ನು ಛತ್ರಿ ಗಿತ್ರಿ ಆ ಥರ ಇದ್ದರೆ ನೋಡಿ. ಯಾವ ಟೈಮಲ್ಲಿ ಇಡಬೇಕು. ಪಾರ್ಕ್ ಬೆಳಗ್ಗೆ ನೀವೇನಾದರೂ ಜಾಸ್ತಿ ಜನ ಬರ್ತಾರೆ, ಜಾಸ್ತಿ ಜನ ಇರ್ತಾರೆ ಅಂತಂದರೆ ನೀವು ಬೆಳಗ್ಗೆ ಬೇಕಾದರೆ ಪಾರ್ಕಲ್ಲಿ ಏನಾದ್ರು ಬರ್ತಾರೆ ಜಾಸ್ತಿ ಜನ ಅಂತಂದರೆ ಬೆಳಗ್ಗೆ ಅಲ್ಲಿ ಇಟ್ಕೊಳ್ಳಿ. ಅಲ್ಲೇನು ಜನ ಇಲ್ಲ, ನಮ್ಗಳಲ್ಲಿ ಪಾರ್ಕ್ ಇಲ್ಲ, ಅದಿಲ್ಲ ಇದಿಲ್ಲ ಅಂತಂದ್ರೆ ಬೆಳಗ್ಗೆ ಏನು ಹೇಳಕ್ಕೆ ಹೋಗ್ಬಿಡಿ, ತಲೆನೇ ಕೆಡ್ಸ್ಕೊಬಿಡಿ. ನೀವು ಬೆಳಗ್ಗೆ ಎದ್ದು ಅಷ್ಟು ಕಷ್ಟಪಟ್ಟು ಏನು ಮಾಡೋದು ಬೇಕಾಗಿಲ್ಲ. ಆರಾಮಾಗಿ 8 ಗಂಟೆಗೆ ಹೇಳಿ, ಎಲ್ಲ ರೆಡಿ ಮಾಡ್ಕೊಳ್ಳಿ. ಎಲ್ಲ ಪ್ರತಿಯೊಂದು ರೆಡಿ ಆದಮೇಲೆ 11 ಗಂಟೆ ಮೇಲೇ ನೀವು ಅಲ್ಲಿ ಹೋಗಿ ತಗೊಂಡೋಗಿ ಹಿಡಿ. ಬಟ್ ಮೇನ್ ಥಿಂಗ್ ಏನಪ್ಪ ಅಂತಂದರೆ, ನಾನು ಹೇಳೋದು, ನೀವು ಥಿಂಕ್ ಮಾಡಿ. ನಿಮ್ಗೇನಾದರೂ ಇಡಬೇಕು, ಇಲ್ಲಿಟ್ಟರೆ ಓಡುತ್ತೆ, ಪಕ್ಕ ಓಡುತ್ತೆ ಅಂತಂದರೆ ಇಡಿ. ಇನ್ನೊಬ್ರು ಮಾತು ಕೇಳ್ಕೊಂಡು ಇಡಬೇಡಿ. ಇನ್ನೊಬ್ರು ಮಾತನ್ನ ಕೇಳಾದ್ಮೇಲೆ ನೀವು ಯೋಚನೆಗಿಂತ ಮುಂಚೆ ನೀವು ಯಾರೇ ಹೇಳ್ಬಿಟ್ರು ಇಟ್ಬಿಡೋದ, ನೀವು ಥಿಂಕ್ ಮಾಡಲೇಬೇಕು. ಮತ್ತು ಇನ್ನೊಂದು, ಫುಡ್ ಲೈಸೆನ್ಸ್ನ ಯಾವಾಗ ಮಾಡಿಸ್ಬೇಕು, ಹೇಗೆ ಮಾಡಿಸ್ಬೇಕು ಅನ್ನೋದನ್ನ ನಾನು ಹೇಳ್ತೀನಿ. ಯಾಕೆ ಮಾಡಿಸ್ಬೇಕಪ್ಪ ಅಂತಂದರೆ, ನೀವು ಮಾಡ್ತಿರೋದು ಮನುಷ್ಯರು ತಿನ್ನೋದು ಫುಡ್, ಹಣ್ಣುಗಳು. ಅದಕ್ಕೆ ನೀವು ಫುಡ್ ಲೈಸೆನ್ಸ್ ಮಾಡಿಸ್ಬೇಕು. ಬಟ್ ಏನಪ್ಪ ಅಂತಂದರೆ, ನೀವು ಲಾಂಗ್ ಟರ್ಮ್ ನೀವು ಬರೀ ನಾನು ಫ್ರೂಟ್ಸ್ ಅಂಗಡಿನೇ ಬಿಸ್ನೆಸ್ನ ನಾನು ಸ್ಟಾರ್ಟ್ ಮಾಡ್ತೀನಿ, ನಾನು ಇದರಲ್ಲೇ ಏನಾದರೂ ಮುಂದುವರಿತೀನಿ ಅನ್ನೋದಾದರೆ ಮಾತ್ರ ನೀವು ಫುಡ್ ಲೈಸೆನ್ಸ್ನ ಮಾಡಿಸಿ. ಸಣ್ಣ ಪುಟ್ಟದಕ್ಕೆ ದಯವಿಟ್ಟು ಫುಡ್ ಲೈಸೆನ್ಸ್ನ ಮಾಡ್ಸಕ್ಕೆ ಹೋಗಬೇಡಿ. ಈಗಲೇ ತಲೆನೋವು ಮಾಡ್ಕೋಬೇಡಿ. ಸ್ಟಾರ್ಟಿಂಗ್ಗೆ ನೀವು ಇಡ್ತಿರೋದು ಸ್ವಲ್ಪ ಡೇಸಿಗೆ ಅಷ್ಟೇ. ಬಟ್ ನೀವು ಇವಾಗಲೇ ನೀವು ಫುಡ್ ಲೈಸೆನ್ಸ್ ಏನು ಬೇಡ. ಲಾಂಗ್ ಟರ್ಮ್ ಏನಾದರೂ ಇಡ್ತೀನಿ ಅಂತಂದರೆ ಫುಡ್ ಲೈಸೆನ್ಸ್ ಬೇಕು. ತಲೆ ಕೆಡ್ಸ್ಕೋಬೇಡಿ. ನೀವೇನಾದರೂ ಇಟ್ಟಿದ್ದೀರಾ ಅಂತಂದರೆ, ಯಾರಾದರೂ ಕೇಳ್ತಿದ್ದಾರೆ ಅಂತಂದರೆ, ಓಕೆ ಸರ್, ಕಾಲೇಜ್ ಕಡೆಯಿಂದ ಬಂದಿದ್ದೀವಿ, ಇಟ್ಟಿದ್ದೀವಿ, ಅದಕ್ಕೆ ತೆಗೆದುಬಿಡ್ತೀವಿ ಅನ್ನೋದು ಅಂತ ಹೇಳಿ ಇನ್ನೊಂದು ಕಡೆ ಶಿಫ್ಟ್ ಮಾಡ್ಕೊಳ್ಳಿ, ಬೇರೆ ಕಡೆ, ಗೊತ್ತಿಲ್ದಿರೋ ಕಡೆ. ಆ ಥರ ಮಾಡ್ಕೊಂಡು ನೀವು ಮ್ಯಾನೇಜ್ ಮಾಡ್ಕೊಳ್ಳಿ. ಫುಡ್ ಲೈಸೆನ್ಸ್ ಯಾರು ಕೇಳಲ್ಲ ಫುಟ್ಪಾತಲ್ಲಿ ಬಂದು. ಇನ್ ಕೇಸ್ ಕೇಳಿದ್ರೆ ಇದಕ್ಕೆಲ್ಲ ತಲೆಗೆಡ್ಸ್ಕೊಬಿಡಿ, ಆರಾಮಾಗಿ ಮಾಡಿ. ನನ್ನ ಎಕ್ಸ್ಪೀರಿಯನ್ಸ್ ಏನಾಯ್ತಪ್ಪ ಅಂತಂದರೆ, ನಾನು ಸ್ಟಾರ್ಟಿಂಗು ಜಾಸ್ತಿ ಇನ್ವೆಸ್ಟ್ ಮಾಡಿಬಿಟ್ಟೆ. ಅಂದರೆ ಸ್ಟಾರ್ಟಿಂಗು ಬ್ಯಾನರು ರೆಡಿ ಮಾಡಿಸ್ದೆ. ಅಂದರೆ ನಾನು ವೀಡಿಯೋದಲ್ಲಿ ತೋರಿಸ್ಬೇಕಲ್ಲ, ಎಕ್ಸ್ಪೀರಿಯೆನ್ಸ್ ಮಾಡಬೇಕಲ್ಲ. ಬ್ಯಾನರ್ ರೆಡಿ ಮಾಡಿಸಿ ಯಾವ್ಯಾವ ಥರ ಇರುತ್ತೆ, ಟೇಬಲ್ ಬೇರೆಯವ್ರ ಹತ್ರ ಇಸ್ಕೊಂಡಿದ್ದು, ಮತ್ತು ಟೆಂಟನ್ನು ಬೇರೆಯವ್ರ ಹತ್ರ ಇಸ್ಕೊಂಡಿದ್ದು. ಇನ್ನು ಎಕ್ಸ್ಪೀರಿಯೆನ್ಸು ಏನಪ್ಪ ಅಂದರೆ, ಜಾಸ್ತಿ ಹಣ್ಣು ತೊಗೊಬಿಟ್ಟು ಒಂದು 8 ಥರ ಹಣ್ಣು ಹಾಕಿದ್ದೆ. ಸ್ಟಾರ್ಟಿಂಗ್ 8 ಥರ ಹಣ್ಣು ಹಾಕಿ ನಾನು ಎಷ್ಟು ಕೊಟ್ಟಿದ್ದೆ ಅಂತಂದರೆ 20 rupees ನಾನು ಕೊಟ್ಟಿದ್ದೆ. ಲೆಕ್ಕ ಆಗೋಳಿ, 20 rupees. ಗೊತ್ತಾಗಿಲ್ಲ ಸ್ಟಾರ್ಟಿಂಗ್ ಅಲ್ವಾ, ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ಎಕ್ಸ್ಪೀರಿಯೆನ್ಸ್ ಆದಾಗ ಗೊತ್ತಾಯ್ತು. ನಾನು ಇವಾಗ 4 ಹಣ್ಣು ಮೇಲೆ 5 ಹಣ್ಣು ಮೇಲೆ ಹಾಕ್ಲೇಬಾರದು. ನೀವೇನಾದರೂ 20 rupeesಗೆ 50 ಗ್ಲಾಸ್ನ ಸೇಲ್ ಮಾಡ್ತಿದ್ದೀನಿ ಅಂತಂದರೆ ನಿಮಗೆ ಬರೋ ಅಮೌಂಟು 1,000 ರೂಪಾಯಿ ಬರುತ್ತೆ. 1,000 ರೂಪಾಯಿಲಿ ನಿಮಗೆ 500 ರೂಪಾಯಿ ಹಣ್ಣಿಗೆ ಕಳೆದ್ರೆ ನಿಮಗೆ ಲಾಭ 500 ಆಗುತ್ತೆ. ಅದನ್ನು ನೀವು ಮೈನಸ್ ಪೆಟ್ರೋಲ್ಗೇನಾದರೂ 50 ರೂಪಾಯಿ ತೆಗೆದ್ರೆ 450 ರೂಪಾಯಿ ನಿಮಗೆ ಲಾಭ ಆಗುತ್ತೆ. ನೀವೇನಾದರೂ 20 rupeesಗೆ ಹಣ್ಣು ಕೊಡ್ತಿದ್ದೀನಿ ಅಂತಂದರೆ ತಾಲೂಕುಗಳಲ್ಲಿ ಮಾತ್ರ 20 rupeesಗೆ ಕೊಡಿ, ಜಿಲ್ಲೆಗಳಲ್ಲಿ ಕೊಡಬೇಡಿ. ನೀವೇನಾದರೂ ಬೆಂಗಳೂರಂಥ ಸಿಟಿಲಿದ್ದರೆ 30 rupeesಗೆ ನೀವು ಫ್ರೂಟ್ಸ್ನ ಕೊಡ್ತಿದ್ರೆ 50 ಗ್ಲಾಸಸ್ಗೆ ನಿಮಗೆ 1500 ಅಮೌಂಟ್ ಆಗುತ್ತೆ. 1500ರಲ್ಲಿ ನೀವು 500 ರೂಪಾಯಿನ ಹಣ್ಣಿಗೆ ಲೆಸ್ ಮಾಡಿದ್ರೆ ನಿಮಗೆ ಬರೋ ಅಮೌಂಟು 1000 rupees ನಿಮಗೆ ಲಾಭನೇ ಆಗುತ್ತೆ. ನೀವೇನಾದರೂ ಜಿಲ್ಲೆಗಳಲ್ಲಿದ್ದೀನಿ, ತುಮಕೂರು, ಮೈಸೂರು, ಹಾಸನ ಆ ಥರ ಇದ್ದೀನಿ ಅಂತಂದರೆ 20 rupeesಗೆ ನೀವು ಫ್ರೂಟ್ಸ್ನ ಮಾರಿ 50 ಗ್ಲಾಸಸ್ಗೆ ನೀವು 1000-250 ನೀವು ಅರ್ನ್ ಮಾಡ್ಬೋದು. ಅದರಲ್ಲಿ ನೀವು 500 rupees ನೀವು ಹಣ್ಣಿಗೆ ಮೈನಸ್ ಮಾಡಿದ್ರೆ ನಿಮಗೆ 750 ನಿಮಗೆ ಅಮೌಂಟ್ ಆಗುತ್ತೆ. ಅದು ಲಾಭನೇ ಆಗಿರುತ್ತೆ. 50 rupees ತೆಗೆದ್ರೂ ನಿಮಗೆ 700 ಫುಲ್ ಲಾಭ ಬರುತ್ತೆ ನಿಮಗೆ. ನೀವು ಯಾವ ಜಾಗದಲ್ಲಿ ಇದ್ದೀರಿ, ಎಲ್ಲಿದ್ದೀರಿ ಅನ್ನೋದನ್ನ ನೋಡಿಕೊಂಡು ನೀವು ಅಮೌಂಟ್ನ ಫಿಕ್ಸ್ ಮಾಡ್ಕೊಳ್ಳಿ. ಓಕೆ ಗೈಸ್, ನನ್ನ ಪ್ರಕಾರ ಇಷ್ಟೆಲ್ಲ ಹೇಳಿದ್ದೀನಿ. ನೀವು ಧೈರ್ಯವಾಗಿ ಫ್ರೂಟ್ಸ್ ಬಿಸ್ನೆಸ್ನ ಇಡ್ಬೋದು.
ಯಾವುದಕ್ಕೂ ತೊಂದರೆ ಇಲ್ಲ. ಆರಾಮಾಗಿ ಪೀಸಾಗಿ ಟೆನ್ಷನ್ ತಗೊಳ್ದಂಗೆ ಇಡಿ, ಆರಾಮಾಗಿ ಇಡಿ. ನಾನು ಇಡ್ತೀರಾ, ನಿಮಗೆ ಲಾಭ ಬರುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಇದೇ ಥರ ಬಿಸ್ನೆಸ್ ಕಂಟೆಂಟ್ಗೆ ನನ್ನ ಅಕೌಂಟ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಲ್ಲ ಡಿಸ್ಲೈಕ್ ಮಾಡಿ. ಓಕೆ ಗೈಸ್, ಬಾಯ್.